ಇವತ್ತು ಭಾರತ್ ಬಂದ್ 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 ಅಂತ 10ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಯವರು ಕರೆ ಕೊಟ್ಟಿದ್ದಾರೆ. ಬಂದ್ ಯಶಸ್ವಿ ಆಗುತ್ತಾ, ಬಂದ್ಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ಬಂದ್ಗೆ ಕರೆ ಕೊಡೋದಕ್ಕೆ ಪ್ರಮುಖ ಕಾರಣಗಳೇನು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಕಾರಣ ಜನಸಾಮಾನ್ಯರಿಗೆ ಹಲವು ರೀತಿಯಲ್ಲಿ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳು ಸೃಷ್ಟಿಯಾಗಿದೆ. 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿರೋದು. ಪ್ರತಿಭಟನೆಯಲ್ಲಿ 25 ಕೋಟಿಗೂ ಹೆಚ್ಚು ಕಾರ್ಮಿಕರು ಭಾಗಿಯಾಗುವ ಸಾಧ್ಯತೆ ಇದೆಯಂತೆ. ಕೇಂದ್ರ ಕಾರ್ಮಿಕ ರೈತ ವಿರೋಧಿ ನೀತಿ ವಿರೋಧಿಸಿ ಈ ಹೋರಾಟಗಳಾಗ್ತಾ ಇದೆ. ಬೆಳಗ್ಗೆ 10 ಗಂಟೆ ಬಳಿಕ ಪ್ರತಿಭಟನೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಅಂಚೆ ಕಚೇರಿಗಳು, ಕಲ್ಲಿದ್ದಲು ಗಣಿಗಾರಿಕೆ ಘಟಕಗಳು ಇವತ್ತು ಸಂಪೂರ್ಣ ಬಂದ್ ಆಗುವ ಸಾಧ್ಯತೆ. ಖಾಸಗಿ ವಲಯದಲ್ಲಿ 10 ಗಂಟೆ ಕೆಲಸ ವಿರೋಧಿಸಿ ಈ ಹೋರಾಟ ಆಗ್ತಾ ಇದೆ. ಗುತ್ತಿಗೆ ಆಧಾರಿತ ನೇಮಕಾತಿಗಳು ಕಾರ್ಮಿಕರ ಭದ್ರತೆಗೆ ಧಕ್ಕೆ ತರ್ತಾ ಇದೆ. ಕೆಲಸ ಮಾಡಕ್ಕಾಗ್ತಾ ಇಲ್ಲ. ಕಾರ್ಮಿಕ ರೈತ ವಿರೋಧಿ ಕಾಯ್ದೆ ವಿರೋಧಿಸಿ ಈ ಹೋರಾಟಗಳು ದೇಶದಾದ್ಯಂತ ಕೂಡ ಇವತ್ತು ಆಗ್ತಾ ಇದೆ. ಭಾರತ್ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ ಅಂತ ಕೆಲ ಸಂಘಟನೆಯವರು ಹೇಳ್ತಾ ಇದ್ರು. ಬಟ್ ಈಗ ಚಿತ್ರರಂಗ ಕೂಡ ಬಹುತೇಕ ಬೆಂಬಲ ಕೊಟ್ಟಂಗೆ ಕಾಣಿಸ್ತಾ ಇದೆ. ಎಂದಿನಂತೆ ಇರುತ್ತೆ ಶೂಟಿಂಗ್, ಚಿತ್ರ ಪ್ರದರ್ಶನ. ಆದ್ರೆ ಬಹುತೇಕರು ಈ ಬಂದ್ನಲ್ಲಿ ಭಾಗಿಯಾಗುವುದಿಲ್ಲ. ಬದಲಾಗಿ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅನ್ನುವಂತಹ ವಿಚಾರವನ್ನ ಹಲವು ಸಂಘಟನೆಯವರು ಹೇಳ್ತಿದ್ದಾರೆ. ಹಲವು ಇಲಾಖೆಯ ಸಿಬ್ಬಂದಿ ಕೂಡ ಮಾತನಾಡ್ತಾ ಇದ್ದದನ್ನ ನಿನ್ನೆಯಿಂದಲೂ ಕೂಡ ನಾವು ಕೇಳಿಸ್ಕೊಳ್ತಾ ಇದ್ವಿ. ಸಹಜವಾಗಿ ಇವತ್ತು ದೇಶದಾದ್ಯಂತ ಕೇಂದ್ರದ ಹಲವು ಕಾರ್ಮಿಕ ನೀತಿಗಳನ್ನ ವಿರೋಧಿಸಿ ಈ ಹೋರಾಟಗಳಾಗ್ತಾ ಇದೆ. ಅದರ ಜೊತೆಗೆ ಈ ಕಳೆದ ವರ್ಷ ಕೂಡ 17 ಬೇಡಿಕೆಗಳನ್ನ ಇಟ್ಕೊಂಡು ಈ ಕಾರ್ಮಿಕ ಸಂಘಟನೆಯವರು ಕೇಂದ್ರಕ್ಕೆ ಒಂದು ಮನವಿಯನ್ನ ಕೊಟ್ಟಿದ್ರು. ಆ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನುವಂತಹ ಭರವಸೆ ಕೇಂದ್ರದಿಂದ ಸಿಕ್ಕಿದ್ರು ಕೂಡ ಇಲ್ಲಿ ತನಕ ನಮ್ಮ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಕೇಂದ್ರ ಸಂಪೂರ್ಣ ವಿಫಲವಾಗಿದೆ. ಅದರ ಜೊತೆಗೆ 4 ಕಾರ್ಮಿಕ ವಿರೋಧಿ ನೀತಿಗಳನ್ನ ಈ ಕೂಡಲೇ ಕೈ ಬಿಡಬೇಕು ಕೇಂದ್ರ ಸರ್ಕಾರ ಅನ್ನುವಂತಹ ಪ್ರಮುಖ ವಿಚಾರಗಳನ್ನ ಮುಂದಿಟ್ಕೊಂಡು ಇವತ್ತು ದೇಶದಾದ್ಯಂತ ಹೋರಾಟಗಳಾಗುತ್ತೆ, ಮುಷ್ಕರ ಆಗುತ್ತೆ. ಕಂಪ್ಲೀಟ್ ಆಗಿ ಭಾರತ್ ಬಂದ್ಗೆ ಕರೆ ಕೊಡಲಾಗಿದೆ. ಆದ್ರೆ ಬಂದ್ ಯಾಕಾಗಿ ಆಗಲ್ಲ ಭಾರತ ಅಂದ್ರೆ ಹಲವಾರು ಜನ ಇದಕ್ಕೆ ಬೆಂಬಲ ಕೊಡ್ತಾ ಇಲ್ಲ. ನಾವು ನಿಮ್ಮ ಜೊತೆಗೆ ನಿಂತ್ಕೊಂಡು ಬಂದ್ ಅಥವಾ ಹೋರಾಟದಲ್ಲಿ ಇರೋದಿಲ್ಲ, ಆದ್ರೆ ಖಂಡಿತ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಸೇವೆಗಳು ಎಂದಿನಂತೆ ಇರುತ್ತೆ ಅಂತ ಬಹುತೇಕ ಇಲಾಖೆಯ ಅಧಿಕಾರಿಗಳು ಕೂಡ ಆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಹಾಗಾಗಿ ಮೋಸ್ಟ್ಲಿ ಬಂದ್ ಇರೋದಿಲ್ಲ, ಆದ್ರೆ ಹೋರಾಟ, ಮುಷ್ಕರಗಳು ದೇಶದಾದ್ಯಂತ ಆಗುತ್ತೆ, ನಮ್ಮ ಕರ್ನಾಟಕ ಸೇರಿದಂತೆ. ಕರ್ನಾಟಕದಲ್ಲೂ ಕೂಡ ಬೆಳಗ್ಗೆ 10 ಗಂಟೆ ಬಳಿಕ ಹೋರಾಟಗಳು ಪ್ರಾರಂಭ ಆಗುತ್ತಂತೆ. ಹಾಗಾಗಿ ಸಹಜವಾಗಿ ಜನಸಾಮಾನ್ಯರಿಗೆ ಗೊಂದಲ ಇರುತ್ತೆ. ಈ ರೀತಿ ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ, ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂದ್ರೆ ಶಾಲಾ ಕಾಲೇಜ್ ಇರುತ್ತಿಲ್ವಾ, ದೈನಂದಿನ ವಸ್ತುಗಳು ಸಿಗುತ್ತಾ ಇಲ್ವಾ, ಸಾರಿಗೆ ಸಂಚಾರ ಇರುತ್ತಾ ಇಲ್ವಾ, ಬಸ್ ಆಟೋಗಳು ಓಡಾಡುತ್ತಾ ಇಲ್ವಾ, ಇಂಥ ಅನೇಕ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಆಲ್ರೆಡಿ ಸಾರಿಗೆ ಇಲಾಖೆ ಕೂಡ ಮಾಡಿದೆ. ಜೊತೆಗೆ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು ಎಂದಿನಂತೆ ಇರುತ್ತೆ, ಯಾವುದೇ ರೀತಿಯ ಸಮಸ್ಯೆಗಳು ಅದರಲ್ಲಿ ಇರೋದಿಲ್ಲ, ಬಂದ್ ಇರೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಖಾಸಗಿ ಶಾಲೆಗಳ ಒಕ್ಕೂಟ ಕೂಡ ಅದನ್ನ ಸ್ಪಷ್ಟಪಡಿಸ್ಬಿಟ್ಟಿದೆ. ಹಾಗಾಗಿ ಪೋಷಕರಾಗ್ಲಿ ಜನಸಾಮಾನ್ಯರಾಗ್ಲಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಗೊಂದಲಗಳಂತೂ ಸದ್ಯ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ. ಆದ್ರೆ ಯಾವೆಲ್ಲ ಸೇವೆ ಇರೋದಿಲ್ಲ ಅನ್ನೋದನ್ನ ಕೂಡ ಗ್ಯಾರಂಟಿ ನ್ಯೂಸ್ ನಿಮಗೆ ಒಂದು ವಿಂಡೋದಲ್ಲಿ ತೋರಿಸ್ತಾ ಇದೆ. ಗ್ರಾಹಕ ಸೇವೆಗಳು ಬಹುತೇಕ ಕಡೆ ಇರೋದಿಲ್ಲ. ಅಂಚೆ ಕಚೇರಿಗಳು, ಕಲ್ಲಿದ್ದಲು ಗಣಿಗಾರಿಕೆ ಘಟಕ ಇವತ್ತು ಬಂದ್ ಆಗುತ್ತೆ. ಹಾಗಾಗಿ ಅಲ್ಲೇನಾದ್ರೂ ಕೆಲಸಗಳಾಗಬೇಕು ಅಂದ್ರೆ ಅದು ಕೂಡ ಇವತ್ತು ಆಗುವುದಿಲ್ಲ ಅಂತ. ಕಾರ್ಖಾನೆಗಳು ಮತ್ತು ರಾಜ್ಯ ಸಾರಿಗೆ ಬಸ್ಗಳು ಇವತ್ತು ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಅದು ಗಮನಿಸಬೇಕಾಗಿರುವಂತಹ ವಿಚಾರ. ಮತ್ತೊಂದು ವಿಚಾರ ನಾವು ಗಮನಿಸಬೇಕು, ಕೆಲ ಶಾಲೆಗಳು ಮತ್ತು ಕಾಲೇಜುಗಳು ಕ್ಲೋಸ್ ಆಗೋ ಸಾಧ್ಯತೆ, ಅದು ವೈಯಕ್ತಿಕ ನಿರ್ಧಾರ. ಮೋಸ್ಟ್ಲಿ ಖಾಸಗಿ ಶಾಲೆಗಳು, ಕಾಲೇಜುಗಳು ಅಂತ ಬಂದಾಗ ಆ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಯವರು ಅದನ್ನ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಬಹುತೇಕ ಕಡೆ ಈ ಪ್ರತಿಭಟನೆ, ಮುಷ್ಕರಗಳಾದಂಥ ಸಂದರ್ಭದಲ್ಲಿ ಏನೂ ಸಮಸ್ಯೆಗಳಾಗಬಾರದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕೂಡ ಕೆಲವರು ಕ್ಲೋಸ್ ಮಾಡುವಂತಹ ಸಾಧ್ಯತೆ ಇದೆ. ಬಟ್ 10 ಗಂಟೆ ಬಳಿಕನೇ ಈ ಭಾರತ್ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಬಂದ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಯಾರೆಲ್ಲ ಭಾಗಿಯಾಗ್ತಿದ್ದಾರೆ, ಒಂದು ಕ್ಲಿಯರ್ ಅಂದ್ರೆ ಬೆಳಗ್ಗೆ 10 ಗಂಟೆ ಬಳಿಕ ಗೊತ್ತಾಗ್ಬಿಡುತ್ತೆ. ಅಲ್ಲಿಗೆ ಜನಸಾಮಾನ್ಯರ ಗೊಂದಲಗಳು ಬಹುತೇಕ ತೆರೆ ಕಾಣೋ ಸಾಧ್ಯತೆ ಇರುತ್ತೆ. ಇತ್ತೀಚೆಗೆ ಯಾಕಪ್ಪ ಈ ಹೋರಾಟಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಿಮಗೆ ಗೊತ್ತು, ಕೇಂದ್ರ ಸರ್ಕಾರ ಒಂದು ತಿದ್ದುಪಡಿನ ತಂತು. ಮೋಸ್ಟ್ಲಿ ಕಾರ್ಮಿಕರು 10 ಗಂಟೆ ಕೆಲಸ ಮಾಡಬಹುದು ಅಂತ, 10 ಅಲ್ಲ 12 ಗಂಟೆ ಕೂಡ ಕೆಲಸ ಮಾಡಬೇಕಾಗುತ್ತೆ. ಐಟಿ ಬಿಟಿ ಕಂಪನಿಗಳು ಸೇರಿದಂತೆ ಈ ಸರ್ಕಾರಿ ಅಥವಾ ಕೇಂದ್ರದ ಇಲಾಖೆಗಳಲ್ಲಿ ಬಹುತೇಕ ಸಿಬ್ಬಂದಿಗಳು ಕೂಡ ಅಷ್ಟು ಅವರು ಕೆಲಸ ಮಾಡಬೇಕಾದಂತಹ ನೀತಿ, ಅದನ್ನ ಕೂಡ ವಿರೋಧಿಸಿ ಇವತ್ತು ಹೋರಾಟಗಳಾಗುತ್ತೆ. 17 ಬೇಡಿಕೆಗಳು ಪ್ರಮುಖವಾಗಿ ಕಾರ್ಮಿಕ ಸಂಘಟನೆಗಳು ಇಟ್ಕೊಂಡಿರೋದು. ಈಗ ಬಹುತೇಕ ಕಡೆ ಇಲಾಖೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರ್ತಾರೆ. ಅವ್ರನ್ನ ಕಾಯಂಗೊಳಿಸದೇ ಹೋದ್ರೆ ಯಾವ ಕ್ಷಣಕ್ಕೆ ಯಾವ ಸಂದರ್ಭಕ್ಕೆ ನಮ್ಮ ಕೆಲಸ ಹೋಗ್ಬಿಡುತ್ತೆ ಅನ್ನುವಂಥ ಆತಂಕವನ್ನ ಬಹುತೇಕ ಕಾರ್ಮಿಕರು ಕೂಡ ಎದುರಿಸ್ತಿದ್ದಾರೆ. ಹಾಗಾಗಿ ನಮ್ಮ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭದ್ರತೆ ನಮ್ಮನ್ನ ಕಾಡ್ತಾ ಇದೆ.
ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ದಿಟ್ಟ ನಿಲುವನ್ನ ಕೇಂದ್ರ ತೆಗೆದುಕೊಳ್ಳಬೇಕು ಅಂತ ಕಾರ್ಮಿಕರು ಹೋರಾಟ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪಿಂಚಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಹಲವಾರು ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಆಗ್ತಾ ಇಲ್ಲ, ಅದನ್ನ ನಿಗದಿ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೂ ಕೂಡ ರೈತರೂ ಸೇರಿದಂತೆ ಹಲವು ಕಾರ್ಖಾನೆಗಳ ಮತ್ತು ಕೇಂದ್ರದ ಅಡಿಯಲ್ಲಿ ಬರುವಂತಹ ಇಲಾಖೆಗಳ ಸಿಬ್ಬಂದಿಗಳು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ.